ಹಾಯ್ ಆಲ್, ಇವತ್ತು ನಾವು ಚಿಕನ್ ಚಾಪ್ಸ್ ಮಾಡೋದು ಹೇಗೆ ನೋಡ್ಕೊಳ್ಳೋಣ. ಇದಕ್ಕೆ ನಾವು 1 kg ಅಷ್ಟು ಚಿಕನನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀವಿ. ಒಂದು 6ರಿಂದ 7 ಹಸಿಮೆಣಸು, ಹಾಗೆ 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, 1 ದೊಡ್ಡ ಬೆಳ್ಳುಳ್ಳಿ ಹಾಗೂ 1 ಇಂಚ್ ಆಗೋಷ್ಟು ಶುಂಠಿ, ಹಾಗೆ 2 ಈರುಳ್ಳಿನ ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಣ ಸಣ್ಣದಾಗಿ. ಅದಾದ ತಕ್ಷಣ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣಸನ್ನು ಹಾಕ್ಕೊಳ್ಳೋಣ. ಹಸಿಮೆಣಸು ಎಣ್ಣೆಗೆ ಹಾಕಿದ ತಕ್ಷಣ ಸಿಡಿಯತ್ತೆ ಪಟ ಅಂತ. ಹಂಗೆ ಸಿಡಿಬಾರ್ದು, 4 ಕಾಳು ಮೆಣಸಿನ ಹಾಕ್ಕೊಬೇಕು. ಅದಾದಮೇಲೆ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿನ ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಲವಂಗ, ಏಲಕ್ಕಿ, ಗಸಗಸೆ ಹಾಗೆ ಚಕ್ಕೆಯನ್ನು ಮಿಕ್ಸ್ ಮಾಡಿಕೊಂಡು, ಅದಕ್ಕೆ 1 ಗಡಿಯಷ್ಟು ಕಾಯಿ ತುರಿಯನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಬೇಕು ಮತ್ತು ಕಾಯಿ ಸಹ ಸ್ವಲ್ಪ ರೆಡ್ ಕಲರಿಗೆ ಬರಬೇಕು. ಇದಕ್ಕೆ 2 ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೋಬೇಕು, ಹಾಗೆ ಕಟ್ ಮಾಡಿಟ್ಕೊತಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ನಾವು 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀವಿ, ನೀವು ಬೇಕಾದ್ರೆ 2 ಕಟ್ಟು ತೊಗೋಬೋದು. ಕೊತ್ತಂಬರಿ ಸೊಪ್ಪು ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ. ಮತ್ತು ಇನ್ನೂ ತುಂಬ ಗ್ರೀನ್ ಕಲರ್ ಬರಬೇಕು ಅಂದರೆ ಅದಕ್ಕೆ ಪಾಲಕ್ ಸೊಪ್ಪನ್ನು ಸಹ ಮಿಕ್ಸ್ ಮಾಡ್ಕೊಬೋದು, ರುಚಿನೂ ಚೆನ್ನಾಗಿರುತ್ತೆ, ಕಲರ್ ಸಹ ಬ್ರೈಟಾಗಿ ಕಾಣುತ್ತೆ. ಹಾಗೆ ಹುರ್ಕೊಂಡಿರೋ ಅಷ್ಟು ಮಸಾಲೆನೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡ್ಮೇಲೆ ಅದನ್ನು ಸೈಡಿಗೆ ಇಟ್ಕೊಳ್ಳಿ. ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೋಬೇಕು. ಅದಕ್ಕೆ ಸ್ವಲ್ಪ ಪಲಾವ್ ಸೊಪ್ಪು, 2ರಿಂದ 3 ಎಲೆಯಷ್ಟು ಪಲಾವ್ ಸೊಪ್ಪನ್ನು ತೊಳೆದು ನೀಟಾಗಿ ಹಾಕ್ಕೊಳ್ಳಿ. ಅದಕ್ಕೆ 1 ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡು ಹಾಕಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ತಕ್ಷಣ ಟೊಮೊಟೊನ ಹಾಕಿ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫುಲ್ ಅದು ರಸ ಎಲ್ಲ ಬಿಟ್ಟು ಎಣ್ಣೆ ಮತ್ತು ಟೊಮೊಟೊ ಎಲ್ಲ ಸಪ್ರೇಟ್ ಕಾಣಿಸ್ಬೇಕು, ಎಣ್ಣೆ ಬಿಡೋವಷ್ಟು ಹುರ್ಕೊಳ್ಳಿ. ಅದಕ್ಕೆ ನೆಕ್ಸ್ಟು ತೊಳೆದಿಟ್ಕೊಂಡಿರೋ ನಾವು ಚಿಕನನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಎಲ್ಲದನ್ನು ಮಿಕ್ಸ್ ಮಾಡಿ ಬೇಯಕ್ಕಿಟ್ಕೊಳ್ಳೋಣ ಚಿಕನನ್ನು. ಹಾಗೆ ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ನಮಗೆ ಗೊತ್ತಾಗುತ್ತೆ, ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನನ್ನು ಮುಚ್ಚಿ, ನೀರು ಹಾಕಬಾರ್ದು, ಯಾಕಂದರೆ ಚಿಕನಲ್ಲಿ ಆಲ್ರೆಡಿ ನೀರು ಬಿಟ್ಕೊಳ್ಳುತ್ತೆ. ಹಾಗೆ ನೀರು ಹಾಕಬೇಡಿ, ಹಾಗೆ ಬೇಯಕ್ಕಿಡಿ. ಒಂದು 10 ನಿಮಿಷ ಬೆಂದಮೇಲೆ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಗೆ ಒಂದು ಸ್ವಲ್ಪ ಚಿಕನ್ ಮಸಾಲನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ರುಬ್ಬಿಟ್ಕೊಂಡಿರೋಂತಹ ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಸಾಲನೆಲ್ಲ ಇದು ಮಾಡೋಷ್ಟು ನೀರು ಹಾಕ್ಕೊಳ್ಳಿ. ನೀರು ನಿಮ್ಮ ಮೇಲೆ ಡಿಪೆಂಡು, ನಿಮಗೆ ತುಂಬ ಗಟ್ಟಿ ಗ್ರೇವಿ ಬೇಡ ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ, ಗಟ್ಟಿ ಗ್ರೇವಿ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣಷ್ಟು ಹಿಂಡಿ, ನಿಮಗೆ ತುಂಬ ಸ್ವಲ್ಪ ಹುಳಿ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಿಂಡ್ಕೊಳ್ಳಿ. ನಾವಿಲ್ಲಿ 1 kgಗೆ ಅರ್ಧದಷ್ಟು ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀವಿ. ಆಮೇಲೆ ಒಂದು 2 ಸ್ಪೂನಷ್ಟು ಮೆಣಸಿನಕಾಳು ಮನೇಲಿ ಪುಡಿ ಮಾಡ್ಕೊಂಡಿದ್ದೀವಿ, ಅದನ್ನು ಹಾಕಿ ನೆಕ್ಸ್ಟು ಚೆನ್ನಾಗಿ ಬೇಯಿಸಿ ಬೆಂದಮೇಲೆ ರೆಡಿ ಆದಮೇಲೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಡೆಕೋರೇಷನ್ನಿಗಾದರೂ ಹಾಕ್ಕೊಳ್ಳಿ, ಇಲ್ಲ ಹಾಗೆ ಹಾಕೋದ್ರ ಜೊತೆ. ಸೊ ನಮ್ಮ ಚಿಕನ್ ಚಾಪ್ಸ್ ರೆಡಿ.